ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೊಬೈಲ್ ಹಿಂದೆ ನೋಡಿ, ಚುನಾವಣೆಯಲ್ಲಿ ಎಲ್ಲರೂ ಸಮಾನರು. ಮೋದಿಯವರಿಂದ ಹಿಡಿದು ಎಲ್ಲರೂ ಕೂಡ ಸಮಾನರು. ಇಲ್ಲಿ ಬಂದುಕೊಂಡು ನಾನು ಮಾಜಿ MP, ಮಾಜಿ ಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅಂತ ಹೇಳುವಂಥ ಆ ಭಾವನೆಯನ್ನು ವ್ಯಕ್ತಪಡಿಸಿದರೆ ಬೇರೆಯವರೇನು ತಿಳ್ಕೊಳ್ತಾರೆ ಹೇಳಿ? ಆದ ಕಾರಣ ನಮ್ಮ ಜವಾಬ್ದಾರಿ ಇದೆ. ನಾವೊಬ್ಬ ಸಾಮಾನ್ಯ ನಾಗರಿಕನಾಗಿ ಮತದಾನ ಮಾಡಬೇಕು. ಜವಾಬ್ದಾರಿ ಬಂದಾಗ ಜವಾಬ್ದಾರಿಯಲ್ಲಿ ನಡ್ಕೊಳ್ಳಿ. ಆದರೆ ಪೋಲಿಂಗ್ ಬೂತ್ನ ಅಕ್ಕಪಕ್ಕದಲ್ಲಿ ನಾವು ಒಂದು ಸಾಮಾನ್ಯ ಮನುಷ್ಯನಾಗಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದರೆ ಬಾಕಿಯವರಿಗೂ ಅನಿಸ್ತದೆ ಏನು ಅಂತ ಹೇಳಿದರೆ, ಹೌದು, ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಮತದಾನ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಮಾನರು ಅಂತೇಳಿ. ಅದಕ್ಕೆ ಬೇಕಾಗಿ ಸರ್ ನೀವು ನೋಡ್ತಾ ಇದ್ದೀರಿ, ನಾನೇ ಈಗ ನೀವು ಹೇಳಿದ ರೀತಿಯಲ್ಲೇ ಸುಮಾರು 45 ನಿಮಿಷ ನಾನು ಕ್ಯೂ ಅಲ್ಲಿ ನಿಂತಿದ್ದೆ. ಬೆಳಿಗ್ಗೆ ಇವತ್ತು ಜನ ಬರಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಸುಮಾರು 7 ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದೇನೆ. ಈ ರೀತಿಯ ಬೆಳಿಗ್ಗೆ ಈ ರೀತಿ ಬರುವಂಥ, ಅದು ಕೂಡ ಈ ಎಜುಕೇಟೆಡ್ ಎಲ್ಲ ಉಂಟಲ್ಲ, ಇವರೆಲ್ಲ ಸಾಮಾನ್ಯವಾಗಿ ಜನ ಇಲ್ಲದನ್ನು ನೋಡಿಕೊಂಡು ಬರುವಂಥದ್ದು, ದೂರ ನಿಲ್ಲುವಂಥದ್ದೆಲ್ಲ ಇತ್ತು. ಆದರೆ ಈ ಬಾರಿ ಏನೋ ಒಂದು ಹೊಸ ಹುರುಪಿದ್ದಂಗೆ ಅನ್ನಿಸ್ತದೆ. ಪ್ರಾಯಶಃ ನಾನು ರಾಜಕಾರಣ ಮಾತಾಡುವಂಥದ್ದಲ್ಲ, ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಅದು ಯಾರಾಗಲಿ, ಎಲ್ಲಿಂದ ಯಾರೇ ಬರಲಿ, ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಈ ದೇಶದ ಜನರ ಆ ಮನಸ್ಸಿನ ಭಾವನೆ ಅಂತ ಹೇಳುವಂಥದ್ದು ಇವತ್ತು ಈ ಮತದಾನದಲ್ಲಿರುವಂಥ ವೇಗ ಇದು ತೋರಿಸಿಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮೊಬೈಲ್ ಹಿಂದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.